ಇನ್ನು ನಮ್ಮ ಪಾರ್ಟಿನೂ ನಾನೇನು ಹೊರತಾಗಿ ಹೇಳ್ತಲ್ಲ, ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ, ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ. ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡೋರ ಮಕ್ಕಳು ಹೇಗೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ? ಹಿಂದೆ ದೇವರಾಜ ಅರಸು ಅವ್ರನ್ನ ಎಲ್ಲ ಹಳೆ ತಲೆಮಾರಿನ ಎಲ್ಲ ರಾಜಕಾರಣಿಗಳು ಕೂಡ ದೇವರಾಜ ಅರಸು ಅಂದ್ರೆ ದೇವರು ಅಂತ ಹೇಳ್ತಾರೆ. ಯಾಕೆ ದೇವರಾಜ ಅರಸು ದೇವರಾದ್ರು? ದೇವರಾಜ ಅರಸು ದೇವ್ರು ಯಾಕಾದ್ರು ಅಂತ ಹೇಳಿದ್ರೆ ಎಲ್ಲರ ಮಕ್ಕಳನ್ನು ಕಂಡೋರ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಬೆಳೆಸಿದ್ರು, ಎಲ್ಲ ಜಾತಿ ಜನಾಂಗದವ್ರನ್ನ ಬೆಳೆಸಿದ್ರು. ಆದ್ರೆ ಇವತ್ತು ಹೇಗಾಗಿದೆ, ಇವತ್ತಿನ ರಾಜಕಾರಣಿಗಳು ಸರ್, ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ, ಯಡಿಯೂರಪ್ಪ ಸಾಹೇಬ್ರನ್ನ, ಹಾಗೆ ಮಾಧವಪ್ಪನವ್ರನ್ನ ವೇದಿಕೆಯಲ್ಲಿ ಕೂರಿಸ್ಕೊಂಡು ನಾನು ಹೇಳಿದ್ದೀನಿ ಸರ್. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಹೇಳಿದೆ ಸರ್, ನೀವೆಲ್ಲರೂ ಕೂಡ, ಅದು ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ಎಚ್ ಡಿ ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕೂಡ ನೆಲದಿಂದ ಎದ್ದು ಬಂದ್ರಿ ನೀವು ಅಂತ, ನಿಮ್ಮ ಸ್ವಂತ ಪರಿಶ್ರಮದಿಂದ ಹೋರಾಟದ ಬಲದಿಂದ ನೀವು ಬಂದ್ರಿ. ಆದ್ರೆ ನಿಮ್ ನೆಕ್ಸ್ಟ್ ಜನರೇಷನ್ ಏನು ಸರ್? ಬೇರೆಯವ್ರಿಗೆ ಏನ್ ಲಾಭ ಆಗ್ತಿದೆ? ನೀವು ನಿಮ್ಮ ಮಕ್ಕಳು ಮಾತ್ರ ಬೆಳೆಸ್ತಾ ಇದ್ರಿ ಸರ್. ನಾನು ಒಂದು ಮಾತು ಕೇಳ್ತೀನಿ ಸರ್, ಅಮಿತಾಬ್ ಬಚ್ಚನ್ ಒಬ್ಬ ಗ್ರೇಟೆಸ್ಟ್ ಆಕ್ಟರ್. ಅಮಿತಾಬ್ ಬಚ್ಚನ್ ಮಗ 10% ಆಗಲಿಲ್ಲ ಸರ್. ಸಚಿನ್ ತೆಂಡೂಲ್ಕರ್ ಮಗ ಗ್ರೇಟೆಸ್ಟ್ ಪ್ಲೇಯರ್, ಬ್ಯಾಟ್ಸ್ಮನ್, ಅವ್ರ ಮಗ ಕ್ಲಬ್ ಕ್ರಿಕೆಟ್ಗೆ ಸೆಲೆಕ್ಟ್ ಆಗ್ತಿಲ್ಲ ಸರ್. ಶಾರುಖ್ ಖಾನ್ ಮಗನೂ ಕೂಡ ಇವತ್ತು ಆಕ್ಟಿಂಗೇ ಬರಲ್ಲ ಸರ್ ಅವನಿಗೆ. ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಸರ್, ದೊಡ್ಡ ದೊಡ್ಡ ಸಾಹಿತಿಗಳ ಮಕ್ಕಳು ಅವ್ರು ಯಾರನ್ನು ಕೂಡ ಆಗ್ಲಿಲ್ಲ. ನೋಟೆಡ್ ಎಕ್ಸೆಪ್ಷನ್ ಅಂತಂದ್ರೆ ಕುವೆಂಪು ಅವ್ರೊಬ್ಬರನ್ನು ಬಿಟ್ರೆ, ಕುವೆಂಪು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಬಿಟ್ರೆ ಯಾವ ದೊಡ್ಡ ಅದ್ಭುತವಾದ ಸಾಹಿತಿಗಳ ಮಕ್ಕಳ್ಯಾರನ್ನು ಕೂಡ ಅಂತಹ ಕ್ಯಾಲಿಬರ್ ಇರುವಂತಹ ಸಾಹಿತಿಗಳಾಗ್ಲಿಲ್ಲ ಸರ್. ಈ ರಾಜಕಾರಣಿ ಮಕ್ಕಳೇ ಹೇಗೆ ನೆಕ್ಸ್ಟ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು, ಅವರೇ ಮಂತ್ರಿ ಆಗ್ಬೇಕು? ಸರ್ ಇವತ್ತು ಜಾತಿ ರಾಜಕಾರಣ ಹೇಗಾಗಿದೆ ಅಂತಂದ್ರೆ ಸರ್, ಇಲ್ಲೆಲ್ಲ ಇದ್ರೆ ವೀರಶೈವ ಮಹಾಸಭಾದ ಒಂದು ಸಭೆ ನಡೆಯುತ್ತೆ, ಯಾರನ್ನೊಬ್ಬರನ್ನ MP ಮಾಡಿ ಅಂತ ಹೇಳ್ತಾರೆ. ಅವ್ರು ಬಂದಾದ್ಮೇಲೆ ಅವ್ರ ಸೊಸೆನ ಎಲೆಕ್ಷನ್ ನಿಲ್ಬೇಕು, ಅವ್ರ ಸೊಸೆ ಗೆದ್ದಿರ್ತಾರೆ ಸರ್. ನೆಕ್ಸ್ಟ್ ವೀರಶೈವ ಮಹಾಸಭಾದು ಚುನಾವಣೆ ಮುಂದಿನ ವರ್ಷ ಇದೆ, ಅದ್ರೊಳಗಡೆ ಯಾರು ನಿಲ್ತಾರೆ ಅಂತ ನನಗೆ ಇವತ್ತೇ ಗೊತ್ತು ಸರ್. ಅವ್ರನ್ನ ಯಾರು ಮಾಡ್ತಾರೆ ಅಂತ ಗೊತ್ತು. ಅಲ್ಲಿಂದ ಜಾತಿ ಪಾಲಿಟಿಕ್ಸ್ ಹೆಂಗ್ ಶುರು ಆಗುತ್ತೆ ಅಂತ ನನಗೆ ಗೊತ್ತು ಸರ್. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಒಬ್ಬ ಒಳ್ಳೆ ಲೀಡರ್ ಸರ್. ಆದ್ರೆ ಅವ್ರದ್ದು ರಾಜಕಾರಣದ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಸರ್, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ಬೇಕಾದ್ರೆ ನೀವು ಯಾರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ಟಿದ್ರಿ ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೆ ಸರ್. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ಸೀರಿಯಸ್ ಆಗಿ ಜರ್ನಲಿಸಮ್ ಅಲ್ಲಿ ಸರ್ ನೀವಷ್ಟೇ ಜನಕ್ಕೆ ಆ ಒಂದು ಫುಡ್ ಫಾರ್ ಥಾಟ್ ಅನ್ನು ಕೊಡುವಂತ ಸಾಧ್ಯತೆ ಇರೋ ಸರ್. ಜರ್ನಲಿಸಮ್ ಅಲ್ಲೇ ಸತ್ಯ ಹೇಳಿಲ್ಲ ಅಂತಂದ್ರೆ ಯಾರೊಬ್ರು ಇರ್ತಾರೆ ಸರ್, ಯಾರೊಂದು ಅವ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಾರೆ, ಇನ್ನೊಂದು ಇರ್ತಾರೆ, ಅವ್ರ ಅಪ್ಪ ಏನೋ ಸ್ಥಾನಮಾನದಲ್ಲಿ ಇರ್ಬೇಕಾದ್ರೆ ದುಡ್ಡು ಮಾಡ್ತಾರೆ, ದುಡ್ಡು ಮಾಡಿ ಆದ್ಮೇಲೆ ಆ ದುಡ್ಡನ್ನು ಹಂಚ್ತಾರೆ. ಅದರಿಂದ ರಾಜಕಾರಣದಲ್ಲಿ ಅವ್ರ ಮೇಲೆ ಬರ್ಬೇಕು ಅಂತ ಹೋದ್ರೆ ರಿಯಲ್ ಟ್ಯಾಲೆಂಟ್ ಇರುವಂತಹ ಕಂಡೋರ್ ಮಕ್ಕಳು, ಪಾಪದವ್ರ ಮಕ್ಕಳು ರಾಜಕಾರಣದಲ್ಲಿ ಹಾಗೆ ಮೇಲೆ ಬರಕ್ ಸಾಧ್ಯ ಇಲ್ಲ ಸರ್. ತುಳಿತಾ ಇರ್ತಾರೆ ಸರ್. ಇದ್ರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್, ನಿಮಗೆ ಹೇಳ್ಬೇಕು ಸರ್. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣನ ಒಂದು 5-6 ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ, ಬೇರೆ ಯಾರು ರೂಲ್ ಮಾಡಲ್ಲ. ಕಾಂಗ್ರೆಸ್ನವ್ರು ಇತ್ತೀಚೆಗೆ MP ಟಿಕೆಟ್ ಕೊಟ್ಟಿದ್ದು ಯಾರ್ಯಾರಿಗೆ ಕೊಟ್ರು? ಎಲ್ಲ ಅವ್ರವ್ರ ಮಕ್ಕಳಿಗೆ ಕೊಟ್ರು. ಇನ್ನು ನಮ್ಮ ಪಾರ್ಟಿನೂ ನಾನೇನು ಹೊರತಾಗಿ ಹೇಳ್ತಲ್ಲ, ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ, ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ. ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡೋರ ಮಕ್ಕಳು ಹೇಗೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ? ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ? ಇದನ್ನ ತಿದ್ದಬೇಕಾದಂತವ್ರು, ಇದ್ರ ಬಗ್ಗೆ ತಿಳಿ ಹೇಳಬೇಕಾದಂತವ್ರು, ಜಾಗೃತಿ ಮೂಡಿಸ್ಬೇಕು.